ಮತ್ತಷ್ಟು ಮಾಹಿತಿಯೊಂದಿಗೆ ಫಿಲ್ಮ್ ಚೇಂಬರ್ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ದೀಪ್ತಿ. ಫಿಲ್ಮ್ ಚೇಂಬರ್ನಲ್ಲಿ ಮೀಟಿಂಗ್ನಲ್ಲಿ ಬ್ಯಾನ್ ಮಾಡಬೇಕೋ ಇಲ್ವೋ ಅನ್ನೋದರ ನಿರ್ಧಾರ. ಬಟ್ ಟೆಕ್ನಿಕಲಿ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಬ್ಯಾನ್ ಮಾಡಲಿಕ್ಕೆ? ಒಟ್ಟಾರೆ ನಿರ್ಣಯಗಳು ಯಾವ ರೀತಿಯಾಗಿ ಆಗುವ ಸಾಧ್ಯತೆಗಳಿದೆ? ಸ್ಮಿತಾ, 4 ಗಂಟೆ ಹೊತ್ತಿಗೆ ಕಾರ್ಯಕಾರಿಣಿ ಸಭೆ ನಡೀಬೇಕಾಗಿತ್ತು. ಆದರೆ ಅರ್ಧ ಗಂಟೆ ಮುಂದೂಡಲು ಪಟ್ಲಿದೆ. ಪೋಸ್ಟ್ಪೋನ್ ಆಗಿರುವಂತಹ ಸಭೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಸೇರಿ ಕಲಾವಿದರ ಸಂಘ ಹಾಗೆ ನಿರ್ಮಾಪಕರ ಸಂಘ ಕೂಡ ಭಾಗಿಯಾಗ್ತಾ ಇದೆ. ಪ್ರಮುಖವಾಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಅವರನ್ನ ಕನ್ನಡ ಚಲನಚಿತ್ರದಿಂದ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಖುದ್ದು ರೇಣುಕಾ ಪ್ರಸಾದ್ ಅವರ ಪತ್ನಿಯವರು ಕೂಡ ಈ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಅವರಿಗೆ ಶಿಕ್ಷೆ ಆಗಬೇಕು, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ದರ್ಶನ್ ಅವರನ್ನ ಫಿಲ್ಮ್ಗಳಿಂದ, ಕನ್ನಡ ಸಿನಿಮಾಗಳಿಂದ ಬ್ಯಾನ್ ಮಾಡಬೇಕು ಅಂತ ಹೇಳಿ ಈ ಒತ್ತಾಯಗಳ ಬೆನ್ನಲ್ಲೇ ಇದೀಗ ಈ ಸಭೆ ನಡೀಲಿಕ್ಕಿದೆ. ಸಭೆಯಲ್ಲಿ ಪ್ರಮುಖವಾಗಿ ಅವರನ್ನ ಬ್ಯಾನ್ ಮಾಡಕ್ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ನಮಗೆ ಮೂಲಗಳ ಮಾಹಿತಿ ಪ್ರಕಾರ ಬ್ಯಾನ್ ಮಾಡೋದು ಕಷ್ಟ. ಯಾಕಂದ್ರೆ ಈ ಹಿಂದೆ ಈ ರೀತಿಯ ಒಂದಿಷ್ಟು ಘಟನೆಗಳಾದಾಗ ಕೆಲವು ನಟಿಯರನ್ನ ಬ್ಯಾನ್ ಮಾಡಲಾಗಿತ್ತು. ಆದ್ರೆ ಸಂದರ್ಭದಲ್ಲಿ ರೈಟ್, ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ 4:15 ಸಭೆ ಸೇರ್ತಾರಂತೆ ಚಿತ್ರೋದ್ಯಮದ ಕೆಲ ಗಣ್ಯರು, ಅದರಲ್ಲೂ ಈ ಫಿಲ್ಮ್ ಚೇಂಬರ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರೆಲ್ಲ ಸೇರಿ ನಿರ್ಣಯವನ್ನ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ದಯವಿಟ್ಟು ವಾಣಿಜ್ಯ ಮಂಡಳಿ ಇರೋದು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಈ ಜವಾಬ್ದಾರದು ಕಲಾವಿದ ಸಂಘದ ಪದಾಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರಿಗೆ ಭೇಟಿ ಮಾಡಿ. ಆದರೂ ಕೂಡ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇದೆ. ನಾವು ಕರೆಸಿ ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡಿ ಯಾವ ಥರ ತಗೋಬೇಕು ಅದು ಪೊಲೀಸ್ನವರು ಎನ್ಕ್ವೈರಿ ಪೂರ್ತಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಲಿ. ಫಸ್ಟ್ ನಾಳೆ ನಾಡಲ್ಲಿ ಗೊತ್ತಾಗುತ್ತೆ ಯಾರು ಕಲ್ಪ್ರಿಟ್ಸು. ಅಲ್ಲಿ 13 ಜನ ಆರೋಪಿಗಳಿದ್ದಾರೆ. ನಮ್ಮ ಕಮಿಷನರ್ ಸಾಹೇಬರು ಏನೇನು ಮಾತಾಡಿದ್ರೋ ಎಂಟೈರ್ ಮಾತನ್ನ ಎಂಡಾರ್ಸ್ ಮಾಡ್ತೀನಿ ಅಂತ ಇನ್ನೇನೇ ಹೇಳ್ಬಿಟ್ಟಿದ್ದೀನಿ. ಅಲ್ಲಿಂದ ಆಗತ್ತಂಗ ನಾನು ಯಾವುದೇ ಥರ ಕ್ರಮ ತೊಗೊಳಕ್ಕಾಗಲ್ಲ. ಹೇಳ್ತೀವಿ, ನಮ್ಮದೇ ಆದ ರೀತಿ ನಿಂತಿದೆ. ವಾಣಿಜ್ಯ ಮಂಡಳಿ ಇರೋದು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಈ ಜವಾಬ್ದಾರದು ಕಲಾವಿದ ಸಂಘದ ಪದಾಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರಿಗೆ ಭೇಟಿ ಮಾಡಿ. ಆದರೂ ಕೂಡ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇದೆ. ನಾವು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.